ಪ್ರತೀಕಾರಕ್ಕಾಗಿ ಹಪಹಪಿಸ್ತಾ ಇರುವಂತಹ ಇರಾನ್ ಗಲ್ಫ್ನ ಉಳಿದ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನು ಮುಂದುವರಿಸಿದೆ. ಅದರಲ್ಲೂ ಮುಖ್ಯವಾಗಿ ಈ ಸರಣಿ ದಾಳಿ ಮಿಡಲ್ ಈಸ್ಟ್ ಅನ್ನ ಶೇಕ್ ಮಾಡ್ತಾ ಇದೆ. ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಸೌದಿ ಅರೇಬಿಯಾ ಕೊಟ್ಟಿದೆ. ಯುದ್ಧವನ್ನ ತತ್ಕ್ಷಣಕ್ಕೆ ನಿಲ್ಲಿಸೋದಕ್ಕೆ ಇರಾನ್ಗೆ ಸೂಚನೆ ಪಾಸ್ ಮಾಡಿದೆ. ನೆರೆಯ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಹೆಚ್ಚು ಮಾಡಿದ್ರೆ ಇರಾನ್ಗೆ ದೊಡ್ಡ ಹಾನಿ ಅನ್ನುವಂತಹ ಮೆಸೇಜು. ನೆರೆಯ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಕೈಬಿಡಿ ಅಂಥೇಳಿ ಇರಾನ್ಗೆ ಸೂಚನೆಯನ್ನು ಕೊಟ್ಟಿದೆ ಸೌದಿ ಅರೇಬಿಯಾ. ಯಾಕೆ ಸೌದಿ ಅರೇಬಿಯಾ ಟಾರ್ಗೆಟ್ ಆಗಿರುವಂಥದ್ದು ಅಂದರೆ ಅಮೇರಿಕಾದ ಜೊತೆಗೆ ಚೆನ್ನಾಗಿದೆ, ಅಮೇರಿಕಾದ ಇನ್ವೆಸ್ಟ್ಮೆಂಟ್ ಇದೆ. ಜೊತೆಗೆ ಸೌದಿ ಅರೇಬಿಯಾದಲ್ಲಿ ಇತ್ತೀಚೆಗೆ ಪ್ರವಾಸೋದ್ಯಮ ಜಾಸ್ತಿ ಆಗ್ತಾ ಇದೆ, ರಿಯಲ್ ಎಸ್ಟೇಟ್ಗೆ ಓಪನ್ ಮಾಡಿಕೊಂಡಿದೆ. ಅದರ ನಡುವೆನೇ ದೊಡ್ಡ ಪ್ರಮಾಣದಲ್ಲಿ ಅಮೇರಿಕಾ ಹೂಡಿಕೆ ಮಾಡಿದೆ. ಸೌದಿ ಅರೇಬಿಯಾದಲ್ಲಿ ಅಮೇರಿಕಾದ ಸೇನಾ ನೆಲೆಗಳಿಗೆ ಜಾಗವನ್ನು ಸೌದಿ ಅರೇಬಿಯಾ ಕಲ್ಪಿಸಿಕೊಟ್ಟಿದೆ. ಹಾಗಾಗಿಯೇ ಈ ಅಟ್ಯಾಕ್. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಒಟ್ಟಾರೆಯಾಗಿ ಮಿಡಲ್ ಈಸ್ಟ್ನಲ್ಲಿ ಈ ಯುದ್ಧದ ಬೆಂಕಿ ಆರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಟ್ ಈಗ ಸೌದಿ ಅರೇಬಿಯಾ ಇರಾನ್ಗೆ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಗಲ್ಫ್ ರಾಷ್ಟ್ರಗಳೆಲ್ಲವೂ ಕೂಡ ಒಟ್ಟಾಗಿ ಇರಾನ್ನ ವಿರುದ್ಧ ಮುಗಿಬಿದ್ದಿದ್ದೇ ಆದರೆ, ಅಟ್ಯಾಕ್ಯೂ ಮೂಡಿಗೆ ಬಂದಿದ್ದೇ ಆದರೆ ಬಹುತೇಕ ಅದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡ್ಬಿಡ್ಬಹುದಾ ಅಂಥೇಳಿ. ಪ್ರೇಮ್, ಖಂಡಿತವಾಗ್ಲೂ ನೋಡಿ, ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ಕೂಡ ಈಗ ಇರಾನ್ ದಾಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಮುಖ್ಯವಾಗಿ ಅಮೆರಿಕದ ದಾಳಿಗೆ ಪ್ರತೀಕಾರವಾಗಿ ಈಗ ಇರಾನ್ ಕೂಡ ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೆರಿಕದ ಮೂಲ ಸೌಕರ್ಯಗಳನ್ನು ಅಥವಾ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಯಾಕೆಂದರೆ ಅಮೆರಿಕದ ಮೇಲೆ ನೇರವಾದಂಥ ದಾಳಿ ಸಾಧ್ಯವಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಅದು ಬಹ್ರೇನ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ದುಬೈ ಆಗಿರ್ಬೋದು, ಅಬುದಾಬಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಪ್ರಮುಖ ದೇಶಗಳೇನಿದ್ದಾವೆ ಈ ಎಲ್ಲ ದೇಶಗಳಲ್ಲೂ ಕೂಡ ಅಮೆರಿಕ ತನ್ನದೇ ಆದಂಥ ವಾಯುನೆಲೆಗಳನ್ನು, ನೌಕಾನೆಲೆಗಳನ್ನು ಮತ್ತೆ ಮಿಲಿಟರಿ ಬೇಸ್ಗಳನ್ನು ಕೂಡ ಹೊಂದಿದೆ. ಅವುಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಹಾನಿಯಾಗ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಮೆರಿಕ ಟಾರ್ಗೆಟ್ ಆಗಿದ್ರೂ ಕೂಡ ಆಸ್ತಿ ಪಾಸ್ತಿ ಮತ್ತೆ ಈ ಕಾನೂನು ಸುವ್ಯವಸ್ಥೆ ಅಥವಾ ಈ ಸಾಮಾಜಿಕ ಭದ್ರತೆ ಏನಂತಾರೆ ಅದು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ಮಧ್ಯಪ್ರಾಚ್ಯದಲ್ಲಿ ಹಾನಿ ಆಗ್ತಾ ಇರುವಂಥದ್ದು. ಜನರು ಒಂದು ರೀತಿ ಭಯದ ವಾತಾವರಣದಲ್ಲಿ ಜೀವಿಸಬೇಕಾದಂಥ ಅನಿವಾರ್ಯತೆಗಳು ಕೂಡ ಈಗ ಬಂದಿದ್ದಾವೆ. ಮುಖ್ಯವಾಗಿ ದುಬೈ ಮತ್ತೆ ಕತಾರನ್ನ ಬಹಳಷ್ಟು ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಯಾಕೆಂದ್ರೆ ಅಮೆರಿಕದ ಅತಿ ಹೆಚ್ಚು ರಕ್ಷಣೆಗೆ ಸಂಬಂಧಪಟ್ಟಂತ ಮೂಲ ಸೌಕರ್ಯಗಳು ಈ ಎರಡು ದೇಶಗಳಲ್ಲಿ ನಿರ್ಮಾಣ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಕಳೆದ 2 ದಿನಗಳ ಹಿಂದಷ್ಟೇ ನಾವು ಗಮನಿಸಿದ್ವಿ, ಕತಾರ್ನಲ್ಲಿ ನಿಯೋಜಿಸಿದಂತ 22,000 ಕೋಟಿ ವೆಚ್ಚದಂತಹ ಒಂದು ರಾಡರ್ ವ್ಯವಸ್ಥೆ ಏನಿತ್ತು ಅಮೆರಿಕದ್ದು, ಅದನ್ನು ಧ್ವಂಸ ಮಾಡುವಂತ ಕೆಲಸವನ್ನ ಇರಾನ್ ಮಾಡಿತ್ತು. ಇದ್ರ ಜೊತೆಗೆ ಕತಾರ್ನಲ್ಲೂ ಕೂಡ ಸಾಕಷ್ಟು ರಾಡರ್ ಸೇರಿದಂತೆ ಬೇರೆ ಬೇರೆ ಸೇನೆಗೆ ಸಂಬಂಧಪಟ್ಟಂತೆ ಅಥವಾ ರಕ್ಷಣೆಗೆ ಸಂಬಂಧಪಟ್ಟಂತ ಮೂಲ ಸೌಕರ್ಯಗಳನ್ನು ಧ್ವಂಸ ಮಾಡುವಂತ ಕೆಲಸವನ್ನು ಕೂಡ ಇರಾನ್ ಮಾಡಿತ್ತು. ಸೊ ಅಲ್ಲಿಗೆ ಬಹಳ ದೊಡ್ಡ ಪ್ರಮಾಣದ ಹಾನಿಗಳು ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೆ ಆಗ್ತಾ ಇರುವಂತದ್ದು. ಸೊ ಇದರ ಜೊತೆಗೆ ಇರಾನ್ ಈಗ ಮುಂದುವರೆದು ಮತ್ತೊಂದು ಹಂತದಲ್ಲಿ ಮಧ್ಯಪ್ರಾಚ್ಯದಲ್ಲಿರುವಂತಹ ಪ್ರಮುಖ ದೇಶಗಳ ತೈಲ ನಿಕ್ಷೇಪಗಳು ಮತ್ತೆ ತೈಲ ಸಂಸ್ಕರಣಾ ಘಟಕಗಳನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಸೊ ಇದರಿಂದಾಗಿ ಮಧ್ಯಪ್ರಾಚ್ಯದ ಆರ್ಥಿಕತೆ ಕೂಡ ಬುಡಮೇಲು ಆಗುವಂತ ಸಾಧ್ಯತೆಗಳಿದಾವೆ. ಇಡೀ ಮಧ್ಯಪ್ರಾಚ್ಯದ ಲೈಫ್ ಲೈನ್ ನಿಂತಿರುವಂತದ್ದು ಒಂದು ಪ್ರವಾಸೋದ್ಯಮ, ಮತ್ತೊಂದು ಕಚ್ಚಾ ತೈಲ. ಸೊ ಈಗೊಂದು ಯುದ್ಧದ ವಾತಾವರಣದಿಂದಾಗಿ ಈಗ ಪ್ರವಾಸೋದ್ಯಮವು ಕೂಡ ಕುಸಿದು ಬಿದ್ದಿರುವಂಥದ್ದು. ಇನ್ನು ಲಾಂಗ್ ಟರ್ಮ್ ಅಲ್ಲಿ ಒಂದಷ್ಟು ಆದಾಯ ತಂದು ಕೊಡ್ತಿದ್ದಂಥ ಕಚ್ಚಾ ತೈಲದ ನಿಕ್ಷೇಪಗಳಿಗೂ ಕೂಡ ಈಗ ಬೆಂಕಿ ಬಿದ್ದರೆ ಇನ್ನು ಭವಿಷ್ಯದಲ್ಲಿ ಅತ್ಯಂತ ಕರಾಳ ದಿನಗಳನ್ನು ಮಧ್ಯಪ್ರಾಚ್ಯದ ದೇಶಗಳು ನೋಡಬೇಕಾಗುತ್ತೆ, ಮುಖ್ಯವಾಗಿ ದುಬೈ ಮತ್ತೆ ಕತಾರ್ನಂತಹ ದೇಶಗಳು. ಸೊ ಹೀಗಾಗಿ ಆ ದೇಶಗಳು ಕೂಡ ಈಗ ಆತಂಕಗೊಂಡಿರುವಂಥದ್ದು. ಹೀಗಾಗಿ ಇರಾನ್ಗೆ ನೇರವಾದಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮೇಲೆ ದಾಳಿಯನ್ನು ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾವೆ. ಈ ಹಿಂದೆ ಇರಾನ್ನ ಅಧ್ಯಕ್ಷರು ನಾವು ದಾಳಿಯನ್ನ ಮಾಡಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಆ ಹೇಳಿಕೆಯನ್ನು ವಾಪಸ್ ಪಡೆದು ಮತ್ತಷ್ಟು ದಾಳಿಯನ್ನ ಮಾಡೋ ಮೂಲಕ ಅಮೆರಿಕ ಮತ್ತೆ ಇಸ್ರೇಲ್ನ ಮೇಲೆ ಒತ್ತಡ ಹೆಚ್ಚಿಸುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಪ್ರೇಮ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇನ್ಫ್ಯಾಕ್ಟ್ ಇರಾನ್ಗೆ ಉತ್ತರಾಧಿಕಾರಿ ಯಾರೂ ಇರಲಿಲ್ಲ, ಹಾಗಿದ್ದು ಕೂಡ ದಾಳಿಯನ್ನು ಮುಂದುವರಿಸ್ತಾ ಇತ್ತು. ಈಗ ಹೊಸ ಉತ್ತರಾಧಿಕಾರಿಯ ನೇಮಕ ಆಗಿದೆ. ಅಟ್ಯಾಕ್ ಮತ್ತಷ್ಟು ಜೋರಾಗುತ್ತಾ ಅಂತ